ಹಾಯ್ ಎಲ್ಲರೂ ಹೇಗಿದ್ದೀರಾ? ಶುಭೋದಯ ಎಲ್ಲರಿಗೂ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀವಿ. ಇವತ್ತು ಮಡಿಕೆ ತೋರಿಸ್ತೀವಿ ನೋಡಿ. ಅಂದರೆ ಇದು ಬಂದುಬಿಟ್ಟು ನಾವು ನಂದಿ ಹಿಲ್ಸಿಗೆ ಹೋಗಿದ್ವಿ. ಹೋಗಿ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಮಡಿಕೆ ಈ ಥರ ಡಿಸೈನ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ರು. ಈ ಥರ ಸಿಂಪಲ್ಲಾಗಿ ಜೋಡಿಸಿರೋಂಥ ಮಡಿಕೆಗಳ್ನ ನಾವು ನೋಡಿದ್ವಿ. ಬಾಂಡೆ ತೊಗೋಬೇಕಿತ್ತು. ಆ್ಯಕ್ಚುಲಿ ಫಸ್ಟಿಗೆ ಒಂದು ಬಾಂಡೆ ತೊಗೊಂಡಿದ್ವಿ, ಅದನ್ನ ಪಳಗಿಸಿದ್ರು ಕೂಡ ಅದನ್ನು ನಾವು ನೀರಲ್ಲಿಟ್ಟು 3-4 ಡೇಸ್ ನೀರಲ್ಲಿಟ್ಟು ಪಳಗಿಸಿ ಯೂಸ್ ಮಾಡಿದ್ರು ಕೂಡ ಲಾಸ್ಟ್ ಒಂದು ಟೈಮಲ್ಲಿ ಅದು ಯಾಕೋ ಗೊತ್ತಿಲ್ಲ ಶೀಲ್ ಬಿಡ್ತು ಕೆಳಗಡೆ ನೋಡಿ. ಈ ಥರ ಇಟ್ಟಿದ್ರು ಕ್ಲೀನಾಗಿ ನೀಟಾಗಿ. ಅದಕ್ಕೋಸ್ಕರ ನಾವು ಅದು ನೋಡ್ಕೊಂಡು ನಾವು ಇಲ್ಲಿ ಬಂದ್ವಿ ತೊಗೋಬೇಕಂತ. ತೊಗೊಂಡು ಅಲ್ಲಿ ಒಂದು ಮಡಿಕೆ ಇದು ಬಾಣಲಿ ಪರ್ಚೇಸ್ ಮಾಡಿದ್ವಿ. ನಮಗೆ ಕಮ್ಮಿ ರೇಟಿಗೆ ಸಿಕ್ತು ಬಾಣಲಿ. ಫಸ್ಟಿಗೆ ನಾವು ಇದರಲ್ಲಿ ಎಲ್ಲಪ್ಪ ಕೋಟಿಲಿಂಗೇಶ್ವರಲ್ಲಿ ಹೋಗ್ಬೇಕಾದ್ರೆ ತೊಗೊಂಡಿದ್ವಿ ರೋಡಲ್ಲಿ. ಅದು ತುಂಬ ಹೈಫೈ ಕಾಸ್ಟ್ಲಿ ಹೇಳಿದರು. ಒಂದು 370 ಸಮಥಿಂಗ್ ಇತ್ತು ಒಂದು ಬಾಣಲಿ. ಚಿಕ್ಕದಿತ್ತು, ಅಲ್ಲೂ ದೊಡ್ಡದೇನು ಇರಲಿಲ್ಲ. ನಾವಿಲ್ಲಿ ದೊಡ್ಡದೇ ಪರ್ಚೇಸ್ ಮಾಡಿದ್ವಿ. ಮೇ ಬಿ ಒಂದು 2-3 kg ಅಷ್ಟು ಅನ್ನ ಆಗುತ್ತೆ. ಅಂದರೆ ಆ ಥರ ಒಂದು ಅಪ್ರಾಕ್ಸಿಮೇಟಲ್ಲಿ ಹೇಳ್ತಿದ್ದೀನಿ, ಅಷ್ಟು ಅನ್ನ ಆಗುತ್ತೆ. ಆ ಥರದೊಂದು ಬಾಣಲಿ ಪರ್ಚೇಸ್ ಮಾಡಿದ್ವಿ. ನಮಗೆ ಕಮ್ಮಿಗೆ ಸಿಕ್ತು, ಒಂದು 200 ಸಮಥಿಂಗಲ್ಲೇ ಸಿಕ್ತು. ಮತ್ತು ಹಾಗೇನೂ ಕೂಡ ಶೂಟ್ ಮಾಡಿದ್ವಿ. ಈ ಥರ ಎಲ್ಲ ವಾಸ್ಗಳು ಇಟ್ಟಿದ್ರು. ಯಾರಾದರೂ ನಂದಿ ಹಿಲ್ಸಿಗೆ ಹೋದರೆ ಬರಬೇಕಾದ್ರೆ ವಿಸಿಟ್ ಮಾಡಿ, ಚೆನ್ನಾಗಿದೆ, ಚೀಫಾಗಿ ಸಿಗುತ್ತೆ, ಚೆನ್ನಾಗೂ ಕೂಡ ಇದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ವಾಲ್ಗೆ ಹಾಕೋದು, ಹೊರಗಡೆ ಬಾಲ್ಕನಿಗೆ ಯೂಸ್ ಮಾಡೋಂಥದ್ದು. ಕೆಲವರೂ ಒಳಗಡೆ ಕೂಡ ಹಾಲೆಲ್ಲ ಕೂಡ ಯೂಸ್ ಮಾಡ್ತಿರೋರಲ್ಲ, ಬಾಲ್ಕನಿಗೆ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ದೇವ್ರ ವಿಗ್ರಹಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲೊಂದು ನಮಗೊಂದು ಬಾತುಕೋಳಿ ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ ಆಗಿತ್ತು. ಅದನ್ನು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡ್ವಿ, ಹಾಗೆ ಬಂದುಬಿಟ್ವಿ. ನಮ್ಗೆ ಇಟ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ದೊಡ್ಡ ಗಾಡಿ ತೊಗೊಂಡೋಗಿದ್ವಿ. ಹಾಗಾಗಿ ನೋಡಿ ಈ ಥರ ಎಲ್ಲ ವಿಗ್ರಹಗಳೆಲ್ಲ ಇರ್ತವೆ, ತುಂಬ ಚೆನ್ನಾಗಿರುತ್ತೆ. ಕೃಷ್ಣ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ, ಅದನ್ನು ಕೂಡ ನಾನು ಶೂಟ್ ಮಾಡಿದೆ. ನೀವು ಬಂದರೆ ಬೇಕಾದರೆ ಅಲ್ಲಿ ತೊಗೊಂಡ್ರಿ, ತುಂಬ ಶೇಪಿಂಗೆಲ್ಲ ಇರುತ್ತೆ ನೋಡಿ. ಇವರೇ ಓನರ್ ಅಂಕಲ್ ಮತ್ತು ಆಂಟಿ ಕೂತಿದ್ರಲ್ಲ, ಅವರೇ ತುಂಬ ಪಾಪ ಕಮ್ಮಿ ರೇಟಲ್ಲಿ ಕೊಟ್ಟರು. ನಾವು ಮನೆಗೆ ತೊಗೊಂಬಂದು ಇದನ್ನು ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದರು. ನಾವು ಇದನ್ನು ಓಪನ್ ಮಾಡಿದ್ವಿ. ನಾವು ಬರಬೇಕಾದ್ರೆ ಒಂದು ಮ್ಯಾಜಿಕ್ ದೀಪ ಮತ್ತು ಒಂದು ಸಾಂಬ್ರಾಣಿದು ಒಂದು ಅಲ್ಲಿ ತೊಗೊಂಡ್ವಿ. ಇವನ್ನೆಲ್ಲ ನಾವು ಒಂದು 3 ಡೇಸು ಓಪನ್ ಮಾಡ್ತೀವಿ ನೋಡಿ. ಈ ಥರ ಒಂದು ಬಾಣಲಿ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಥರ ಇದು ಬಂದುಬಿಟ್ಟು ಅದು ಸಾಂಬ್ರಾಣಿದು, ಇದು ಮ್ಯಾಜಿಕ್ ದೀಪ. ಇದು ಒಳಗಡೆ ಒಂದು 200 ml ಇದು ಹಾಕ್ಬೇಕು, ಆಯಿಲ್ ಉಲ್ಟಾ ಹಾಗೆ ಇಟ್ಟರೆ ಕೆಳಗಡೆ ನೀರು ಬೀಳಲ್ಲ. ಅವ್ರು ಎಕ್ಸಾಂಪಲ್ ಅಲ್ಲೇ ತೋರಿಸ್ಕೊಟ್ರು ನಮಗೆ. ನೀರು ಹಾಕಿದಾಗ ನೀರು ಹಾಕ್ಬಿಟ್ಟು ನಮಗೆ ತೋರಿಸ್ಕೊಟ್ರು. ಇದನ್ನು ನಾವು ಒಂದು 3 ಡೇಸು ನೀರಲ್ಲಿ ಬಕೆಟಲ್ಲಿ ಇಡಬೇಕಂತ ಪ್ಲ್ಯಾನ್ ಮಾಡಿ ಇಟ್ವಿ. 3 ಡೇಸು ಆಲ್ರೆಡಿ ನಾವು ಇದು ಯೂಸ್ ಮಾಡ್ತಾಯಿದ್ವಿ. ಅಂದರೆ ಬಾಣಲೆ ಯೂಸ್ ಮಾಡ್ತಾಯಿದ್ವಿ, ಮತ್ತು ಸಾಂಬ್ರಾಣಿ ಇದು ಯೂಸ್ ಮಾಡ್ತಿದ್ವಿ. ಇನ್ನು ಮ್ಯಾಜಿಕ್ ದೀಪ ಯೂಸ್ ಮಾಡಿಲ್ಲ. ಈ ಥರ ಬಕೆಟಲ್ಲಿ ಹಾಕ್ಬಿಟ್ಟು ನಾವು ಇಟ್ಬಿಟ್ಟು, ಯಾರಿಗಾದ್ರೂ ಇಷ್ಟ ಆದರೆ ಮಡಿಕೆನ ಆದಷ್ಟು ಯೂಸ್ ಮಾಡಿ, ತುಂಬ ಇದೆ. ಇದು ಪೌಷ್ಟಿಕಾಂಶನ ನಾವು ಏನೇ ಮಾಡಿದರೂ, ಅಡುಗೆಗಳು ಮಾಡಿದರೆ ಪೌಷ್ಟಿಕಾಂಶನ ನಮಗೆ ಕಂಟ್ರೋಲ್ ಇಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಖತ್ತಾಗಿರುತ್ತೆ.